राघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूर्वकान् सत्यप्रमोदतीर्थार्यान् नौमि न्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् सुयोधनः कर्णमाह जहि भीममिमं युधि स आह नैष शक्यो हि जेतुं ದೇವೈ ಸವಾಸವೈ. ಘನಘೋರವಾದ ಯುದ್ಧ ನಡೀತಾ ಇದೆ. ಆ ಯುದ್ಧದ ಸಮಯದಲ್ಲಿ ಭೀಮಸೇನ ದೇವರು ಎದುರಿಗೆ ಸಿಗ್ತಾರೆ. ಸಿಕ್ಕಾಗ ದುರ್ಯೋಧನ ಹೇಳುತ್ತಾನೆ ಕರ್ಣನಿಗೆ, ಭೀಮ ಸಿಕ್ಕಿದ್ದಾನೆ, ಅವನನ್ನು ಸಂಹಾರ ಮಾಡಿಬಿಡಿಗೆ ಅಂದಾಗ ಕರ್ಣ ಹೇಳುತ್ತಾನೆ, ಇಷ್ಟು ಹೊತ್ತಿನವರೆಗೆ ಅವನಿಂದಲೇ ಏಟು ತಿಂದು ಬಂದಿದ್ದೇನೆ. 20 ಬಾರಿ ನನ್ನನ್ನು ಬಿಟ್ಟಿದ್ದಾನೆ ಭೀಮ. ಆ ಸಮಯದಲ್ಲೇನೆ ಅಷ್ಟು ಬಾರಿ ಹೊಡೆಸಿಕೊಂಡಿದ್ದೇನೆ. 20 ಬಾರಿ ನನ್ನನ್ನು ಕೊಲ್ಲದೆ ಬಿಟ್ಟ ಅವನು. ಅಂದರೆ ಅವನಿಂದ ನನಗೆ ಸಮಸ್ಯೆ ಏನಿತ್ತು ನೋಡಿ, ವಿಚಾರ ಮಾಡಿ. ಹಾಗಾಗಿ ದೇವಾದಿ ದೇವತೆಗಳು ಬಂದರು, ಇಂದ್ರನೇ ತಳಗಿಳಿದು ಬಂದರು, ಆ ಭೀಮನನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಯಾರಿಂದ. ಅಂದರೆ ಭೀಮನ ಪರಾಕ್ರಮ ಎಷ್ಟು ಕಂಡಿದ್ದಾನೆ ನೋಡ್ರಿ ಕರ್ಣ, ಎಷ್ಟು ಅವನಿಂದ ಏಟು ತಿಂದಿದ್ದಾನೆ, ಎಷ್ಟು ಅವನ ಪರಾಕ್ರಮ ಪ್ರಭಾವವನ್ನು ಕಂಡಿದ್ದಾನೆ. ಆಹನೈವ ಶಕ್ಯೋ ಹಿ ಜೇತುಂ ದೇವೈಸ್ಸವಾಸವೈ. ಅವನನ್ನು ಜೇತುಂ ಗೆಲ್ಲಲು ದೇವತೆಗಳಾಗಲಿ ಸ್ವಯಂ ವಾಸವ ಇಂದ್ರ ಬಂದರೂ ಆಗಲಿ ಆಗುವುದಿಲ್ಲ. ಏನಾದರೂ ಅಕಸ್ಮಾತ್ತಾಗಿ ನಾವೇನಾದರೂ ಗೆದ್ವಿ ಅಂತಂದರೆ ಅದು ನಮ್ಮ ದೈವ ಅಂತ ಇಟ್ಕೋಬೇಕು. ನಮ್ಮ ಪರಾಕ್ರಮ ಅಲ್ಲದು, ನಮ್ಮ ಶಕ್ತಿಯಿಂದ ಗೆದ್ದಿದ್ದಲ್ಲ. ಭೀಮ ಉದಾಸೀನ ಮಾಡಿರಬೇಕು, ನಮ್ಮ ಹಣೆ ಬಾರ ಚಲೋ ಇರಬೇಕು, ದೈವ ಒಳ್ಳೆ ಇದ್ದಿರಬೇಕು, ಹಾಗಾಗಿ ನಾವು ಗೆದ್ದಿವಂತ ಅನ್ಕೋಬೇಕಷ್ಟೇ. ಹಾಗಾಗಿ ದೈವಾ ಜೀವಾಮ್ಯಹಂ ರಾಜನ್ ಯುದ್ಧೇನ ಅತಿಪೀಡಿತ ಅಥೋ ಘಟಾಮಹಿ ಶಕ್ತ್ಯ ಜಯೋ ದೈವೇ ಸಮಾಹಿತ. ನಮ್ಮ ದೈವ ಚಲೋ ಇದ್ದರೆ ಆ ಭೀಮನಿಂದ ಗೆಲ್ಲಲು ಸಾಧ್ಯ ಹೊರತು ನಮ್ಮ ಪರಾಕ್ರಮದಿಂದ ಭೀಮನ ಜೊತೆಗೆ ಯುದ್ಧವಾಡಿ ಗೆಲ್ಲುವುದು ಅತ್ಯಂತ ಅಸಾಧ್ಯ ಕೆಲಸ. ಅಷ್ಟು ಮಹಾಪರಾಕ್ರಮಿ ಅವನು. ಕುಟ್ಟಿ ಅಪ್ಪಳಿಸಿಬಿಡ್ತಾನೆ ನಮ್ಮನ್ನು. ಹಾಗಾಗಿ ಬಹಳ ವಿಚಿತ್ರ. ದುರ್ಯೋಧನೋ ದ್ರೋಣಮಾಹ ಸೈಂಧವಸ್ತದುಪೇಕ್ಷಿತ. ಇಷ್ಟಾದ ಮೇಲೆ ದುರ್ಯೋಧನ ಯಥಾ ಪ್ರಕಾರ ರಾತ್ರಿ ಆಯಿತು ಅಂದರೆ ಅಳ್ತಾ ಕೊಡೋದು. ಯಾರ ಮುಂದೆ? ಸೇನಾಪತಿಗಳಾದ ದ್ರೋಣಾಚಾರ್ಯರ ಮುಂದೆ ಬರೋದು. ನನ್ನ ತಂಗಿ ಗಂಡನನ್ನು ಕಳ್ಕೊಂಡ್ಬಿಟ್ಟೆ ನಾನು, ನಿಮ್ಮ ಬೇಜವಾಬ್ದಾರಿತನ, ನಿಮ್ಮ ಶಿಷ್ಯನ ಮೇಲೆ ಇದ್ದ ವಾತ್ಸಲ್ಯ, ಅವನ ಮೇಲೆ ಭಾಳ ಪ್ರೀತಿ ಮಾಡ್ತೀರಿ ನೀವು ಅರ್ಜುನನ ಮೇಲೆ, ಹಾಗಾಗೇನೆ ನೀವು ಅವನನ್ನು ಸಾಯ್ಲಿಕ್ಕೆ ಬಿಟ್ರಿ. ನಾನು ಇನ್ನೆಲ್ಲ ಹೇಳಿದ್ದೇನೆ, ಅಂದರೆ ತಾತ್ಪರ್ಯದಲ್ಲೆಲ್ಲ ಬಂದಿದೆ. ಅವನು ಓಡಿ ಬಂದು ನಿಂತು ದಡತನ ಮಾಡಿದ್ದಕ್ಕೆ ಅವನು ಸತ್ತಿದ್ದಾನೆ ಹೊರತು ಅವನಿಗೆಲ್ಲ ಬಂದೋಬಸ್ತ್ ಮಾಡಿದ್ದೆ ನಾನು, ಅವನಿಗೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದೇನೆ, ಅವನ ಜವಾಬ್ದಾರಿ ಪೂರ್ಣ ವಹಿಸಿದ್ದೇನೆ. ಅದನ್ನು ನೀನು ನೋಡಿದ್ದಿ ಕಣ್ಣು ಬಿಟ್ಟು. ಮುಂಜಾನೆಯಿಂದ ಪ್ರಯತ್ನ ಪಟ್ಟರೂ ಸೂರ್ಯಾಸ್ತ ಆಗಿ ಹೋಯಿತು, ಅದೇನು ಸಮಸ್ಯೆ ಆಯ್ತಲ್ಲ, ಅಲ್ಲಿವರೆಗೂ ಅರ್ಜುನ ಹತ್ತರ ಬರಲಿಕ್ಕಾಗಲಿಲ್ಲ. ಎಲ್ಲಿದ್ದಾನೆ? ಅವನ ಧ್ವಜ ಕಾಣಿಸ್ತಾ ಇದ್ದಿಲ್ಲ ನಮಗೆ, ಹನುಮತ್ ಧ್ವಜ ಕಾಣಿಸ್ತಾ ಇದ್ದಿಲ್ಲ. ಅಷ್ಟು ದೂರ ಇದ್ದವನು. ಅಷ್ಟು ವ್ಯವಸ್ಥೆ ಮಾಡಿದ್ದೇನೆ ನಾನು. ಅಷ್ಟು ಮಾಡಿ ಜಯದ್ರಥ ಹುಚ್ಚತನ ಮಾಡಿ ಬಂದ, ಅವನು ಸತ್ತ, ನಾನೇನು ಮಾಡಲಿ ಅಂತ ಉತ್ತರ ಕೊಟ್ಟಿದ್ದಾನೆ ನಿನ್ನೆ ದುರ್ಯೋಧನು. ಆಗ ಅಷ್ಟಾದರೂ ನೀನು ಪಕ್ಷಪಾತ ಮಾಡ್ತಾ ಇದ್ದೀರಿ, ನಮ್ಮಲ್ಲಿ ಯುದ್ಧ ಆಡೋದು ಆದರೆ ಸಪೋರ್ಟ್ ಮಾಡೋದು ಎಲ್ಲ ಪಾಂಡವರಿಗೆ ಅಂತ ಹೇಳಿದಿಲ್ಲ. ಹಾಗಾಗಿ ಇಷ್ಟೆಲ್ಲ ಪರಾಕ್ರಮ ತೋರಿಸಿದ್ದಾರೆ, ಎಷ್ಟು ಜನನ ಸಂಹಾರ ಮಾಡಿದ್ದಾರೆ. ಅಷ್ಟಾಗಿ ಅವನಿಗೆ ದುರ್ಯೋಧನನಿಗೆ ಅವಿಶ್ವಾಸ, ಅಥವಾ ಇವರನ್ನು ಹುರಿದುಬ್ಬಿಸ್ಲಿಕ್ಕೆ, ಇನ್ನು ಹೆಚ್ಚು ಸಿಟ್ಟು ತರಿಸಲಿಕ್ಕೆ ಈ ಮಾತುಗಳನ್ನೆಲ್ಲ ದುರ್ಯೋಧನ ಆಡಿದ್ದಾನೆ. ಆಗ ಅವರು ಹೇಳ್ತಾರೆ, ಇತಃಪರಂ ನೈವ ರಣಾತ್ ರಾತ್ರೋ ಅಹನಿವಾ ಕ್ವಚಿತ ನ ಚ ಮೋಕ್ಷಾಮಿ ವರ್ಮ ಬಂಧಂ ಕಥಂಚನ. ಆಗ ಒಂದು ಪ್ರತಿಜ್ಞೆ ಮಾಡ್ತಾರೆ ಅವರು,
ತೊಟ್ಟ ಕವಚವನ್ನು ಇನ್ನ ಮೇಲೆ ನಾನು ಬಿಚ್ಚುವುದೇ ಇಲ್ಲ. ಬಿಚ್ಚುವುದಾದರೆ ನಾನು ಸತ್ತ ಮೇಲೆ. ಇವತ್ತಿನಿಂದ ಯುದ್ಧ ಮಾಡುವುದು ಜಯ ಸಿಗಬೇಕು, ಇಲ್ಲಾದರೆ ನಾನು ಸಾಯ್ಬೇಕು. ಅಲ್ಲಿವರೆಗೆ ನಾನು ಕವಚ ಬಿಚ್ಚುವುದಿಲ್ಲ. ಏನು ಪ್ರತಿಜ್ಞೆ ನೋಡ್ರಿ, ಅಂದ್ರೇನು? ಹಗಲು ರಾತ್ರಿಗಳ ಕಾಲ ನಾನು ಯುದ್ಧ ಮಾಡ್ತೇನೆ. ಇನ್ನು ಮೇಲೆ ಯುದ್ಧಕ್ಕೆ ವಿಶ್ರಾಂತಿನೇ ಇಲ್ಲ. ಸಾಮಾನ್ಯ ಏನಿರ್ತದೆ, ಸೂರ್ಯೋದಯ ಆಗ್ತದೆ, ಏನೇನು ಕೆಲಸಗಳನ್ನು ಸ್ನಾನಾನಿಗಳನ್ನು ಮಾಡಿಕೊಂಡು ಯುದ್ಧ ಪ್ರಾರಂಭ ಆದ ಮೇಲೆ ಸೂರ್ಯಾಸ್ತಕ್ಕೆ ಮುಗೀತದೆ. ಸಂಧ್ಯಾಧಿಕಾರಿಗಳನ್ನು ಮಾಡಿಕೊಂಡು ಗಾಯ ಅಥವಾ ಏನು ಪೀಡೆ ಆಗಿರ್ತದೆ ಔಷಧಿಗಳನ್ನು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆರಾಮಾಗಿ ಎದ್ದುಕೊಂಡು ನಾಳಿನ ಯುದ್ಧದ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತು ಮರುದಿನ ಯುದ್ಧ, ಹೀಗೆಲ್ಲ ಇರ್ತದೆ. ಆದರೆ ರಾತ್ರಿ ಹಗಲು ಯುದ್ಧ ಅಂದರೆ ಏನಾಗಬೇಕು ಅವಸ್ಥೆ? ತತ್ಪುತ್ರ ಸ್ತಯಾ ವಾಚಃ ಪಂಚಾಲ ನೈವ ಶೇಷಯೇ. ನನ್ನ ಮಕ್ಕಳಿಗೆ ಹೇಳು, ನನ್ನ ದ್ರೋಣಾಚಾರ್ಯ ಹೇಳ್ತಾರೆ ದುರ್ಯೋಧನನಿಗೆ, ನನ್ನ ಮಗ ಅಶ್ವತ್ಥಾಮಾಚಾರ್ಯರಿಗೆ ಹೇಳು, ಏನಂದರೆ ಪಾಂಡವರ ಮಕ್ಕಳು, ಆಮೇಲೆ ಆ ದೃಪದನ ಮಕ್ಕಳಿಗೆ, ದುಷ್ಟದ್ಯುಮ್ನ ಇತ್ಯಾದಿಗಳಿಗೆ ಯಾರಿಗೂ ಬಿಡತಕ್ಕದ್ದಿಲ್ಲ, ಎಲ್ಲರಿಗೂ ಚೆಂದಾಗಿ ವ್ಯವಸ್ಥೆ ಮಾಡಬೇಕು. ಅಂದರೆ ಚೆಂದಾಗಿ ಯುದ್ಧ ಆಡಬೇಕು ಅವ್ರ ಜೊತೆಗೆ. ಸೌಹಿತ್ರಾನ್ ಇತ್ಯುಕ್ತ ವಿಜಯಾಮಹೇ ವಿಷಾಮಹೇ ಚಮುಂ ಪರೇಶಾಮಭ್ಯಾಗ ದುಷ್ಟದ್ಯುಮ್ನ ಸಮಾಶು ಚ ದ್ರೋಣಿ ದುರ್ಯೋಧನೋ ತತ್ರ ವಿರತೀಗತ್ಯ ಮಾರುತಿ. ಇಷ್ಟೊಂದು ಬಂದಿದ್ದಾರೆ ಭೀಮಸೇನ ದೇವರು, ಮಾರುತಿ ಭೀಮಸೇನ ದೇವರು ದ್ರೋಣಾಚಾರ್ಯರನ್ನು ಹಾಗೂ ದುರ್ಯೋಧನನ್ನ ಇಬ್ಬರನ್ನೂ ವಿರಥರನ್ನಾಗಿ ಮಾಡಿ ಇಟ್ಟಿದ್ದಾರೆ. ಯುದ್ಧ ಮಾಡಿ, ರಥ ಇಲ್ಲ, ತಮ್ಮ ಕೈಯಲ್ಲಿ ಅಸ್ತ್ರಶಸ್ತ್ರಗಳೆಲ್ಲ ಅಂತ ಮಾಡಿ ಓಡಿಸಿದ್ದಾರಂತೆ. ಎಲ್ಲ ಸೈನ್ಯ ಎಲ್ಲ ಅಂಜಿ ಗಾಬರಿ ಆಗಿದೆ. ಸೇನಾನಾಯಕ, ಸೇನಾಧಿಪತಿ ದ್ರೋಣಾಚಾರ್ಯರು. ಆ ದ್ರೋಣಾಚಾರ್ಯರಿಗೆ ಅವಸ್ಥೆ ಬಂದರೆ ಅಕ್ಕಪಕ್ಕ ಇದ್ದವ್ರು ಏನಾಗಬೇಕು ಅವಸ್ಥೆ? ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ದ್ರಾವಯಾಮಾಸ ತತ್ಸೈನ್ಯಂ ಪಶ್ಯತಾಂ ಸರ್ವಭೂವೃತಾಂ. ಎಲ್ಲರೂ ನೋಡ್ತಾ ಇದ್ದಾರೆ ಜನ. ನೋಡುವಾಗಲೇ ದುರ್ಯೋಧನ ಓಡಿ ಹೋಗಿದ್ದಾನೆ, ಹಾಗೆ ಅವನ ಸುತ್ತಮುತ್ತ ಇದ್ದ ಎಲ್ಲ ಸೈನ್ಯ ಎಲ್ಲ ಓಡಿ ಹೋಗಿದೆ. ದ್ರೋಣಾಚಾರ್ಯರು ವಿರಥರಾಗಿ ಅನಾಥರಾಗಿ ಮತ್ತು ಭೂಮಿ ಮೇಲೆ ನಿಂತಿದ್ದಾರೆ. ಈ ಅವಸ್ಥೆ ಬಂದಿದೆ ಅಂತ ಅಷ್ಟು ಪರಾಕ್ರಮವನ್ನು ಭೀಮಸೇನರು ತೋರಿಸಿದ್ದಾರೆ. ಅಕ್ಷೋಹಿಣ್ಯ ಸಪ್ತೈವ, 7 ಅಕ್ಷೋಹಿಣಿ ಸೈನ್ಯ ಸತ್ತು ಹೋಗಿದೆ. 18 ಅಕ್ಷೋಹಿಣಿ ಸೈನ್ಯದಲ್ಲಿ 13ನೇ 14ನೇ ದಿನ ಯುದ್ಧ ನಡೀತಾ ಇದೆ. ಅದರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಸತ್ತು ಹೋಗಿದೆ. ಅದರಲ್ಲಿ 3 ಅಕ್ಷೋಹಿಣಿ ಸೈನ್ಯವನ್ನು ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ಅಂದರೆ 2 ಪಕ್ಷದಿಂದ 7 ಅಕ್ಷೋಹಿಣಿ ಸೈನ್ಯ. ಆಚೆ ಶತ್ರು ಪಕ್ಷದ ಅಕ್ಷೋಹಿಣಿ ಸೈನ್ಯವನ್ನು ಭೀಮಸೇನ ದೇವರು 3 ಅಕ್ಷೋಹಿಣಿ ಸೈನ್ಯವನ್ನು, ಅರ್ಜುನ 2 ಅಕ್ಷೋಹಿಣಿ ಸೈನ್ಯವನ್ನು, ಇನ್ನು ಉಳಿದವರೆಲ್ಲ ಸ್ವಲ್ಪ ಲೆಕ್ಕೆಲ್ಲ ಹೇಳಿದ್ದಾರೆ. ಇಷ್ಟೆಲ್ಲ ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದಾರೆ. ಭೀಷ್ಮಾಚಾರ್ಯರು 1-1.5, ದ್ರೋಣಾಚಾರ್ಯರು ಅರ್ಧ, ಇನ್ನು ಉಳಿದವರು ಅಷ್ಟು ಇಷ್ಟು ಅಂತ ಹೇಳಿದ್ದಾರೆ. ಎಲ್ಲರಿಗಿಂತ ಹೆಚ್ಚು ಸಂಹಾರ ಮಾಡಿದ್ದೇನು? ಯಾರು? ಭೀಮಸೇನ ದೇವರು, 3 ಅಕ್ಷೋಹಿಣಿ. ಇನ್ನು ಉಳಿದದ್ದು 7ರ ಒಳಗೆ 3 ಹೋದರೆ 4. ಆ 4 ಅಕ್ಷೋಹಿಣಿ ಸೈನ್ಯ ಉಳಿದವರೆಲ್ಲ ಅಂದರೆ 10 ದಿನ ಯುದ್ಧವಾಡಿ ಭೀಷ್ಮಾಚಾರ್ಯರು, 1 ದಿವಸ ಯುದ್ಧವಾಗಿ ಆಡ್ತಾ ಇದ್ದಾರೆ ದ್ರೋಣಾಚಾರ್ಯರು, ಕರ್ಣ, ಧರ್ಮರಾಜ, ಉಳಿದವರೆಲ್ಲರೂ ಕೂಡಿ ಅಷ್ಟು ಇಷ್ಟು ಮತ್ತೆ ಸಂಹಾರ ಮಾಡಿದ್ದಾರೆ. ಇಷ್ಟು ಘನಘೋರ ಯುದ್ಧ ನಡೀತಾ ಇದೆ. ಸಕರ್ಣ ಪುರತೋ ಭೀಮ. ಮತ್ತಿಷ್ಟೆಲ್ಲ ಆದಮೇಲೆ ಮತ್ತೆ ಬಂದ ದುರ್ಯೋಧನ, ಓಡಿ ಹೋಗಿದ್ದ, ಮತ್ತೆ ಬಂದ. ಕರ್ಣ ಬಂದಿದ್ದಾನೆ. ಸಕರ್ಣ ಪುರತೋ ಭೀಮ. ಮತ್ತೆ ಎದುರಿಗೆ ಭೀಮಸೇನ ದೇವರು ಬಂದರು. ಆಗ ಕರ್ಣಮೇವಚ. ದುಷ್ಕರ್ಣ ಅಂತ ಹೇಳಿ ದುರ್ಯೋಧನನ ತಮ್ಮ ಒಬ್ಬವ. ಆ ದುಷ್ಕರ್ಣ ಎದುರಿಗೆ ಬಂದಿದ್ದಾನೆ. ದುರ್ಯೋಧನನ್ನ ಆಗಲೇ ಸಂಹಾರ ಮಾಡಬಹುದಾಗಿತ್ತು. ಭೀಮಸೇನ ದೇವರು ಅವನು ಕೊನೆ ತುತ್ತು ಅಂತ ಇಟ್ಟಿದ್ದಾರೆ, ಅವನ ಪೂರ್ಣಾಹುತಿ ಅವನನ್ನು ಇಟ್ಬಿಟ್ಟಿದ್ದಾರೆ. ಹೀಗೆ ಬಂದುಬಿಟ್ರೆ ಯುದ್ಧ ಮುಗಿದ್ಬಿಡ್ತದೆ. ಅವನೆಲ್ಲ ಮತ್ತು ದುಷ್ಟರು, ರಾಕ್ಷಸರು, ಸೈನ್ಯ ಎಲ್ಲ ಯಾವಾಗ ಸಾಯುವುದು. ಹಾಗಾಗಿ ಅವನನ್ನು ಕೊನೆಯಾಗಿ ಇಟ್ಟಿದ್ದಾರೆ. ಕೊನೆ ತುತ್ತು ಅವನು ಮುಗಿಸಿ, ಅವನನ್ನು ಕೊಂದರೆ ಯುದ್ಧ ಮುಗೀತು, ಹಾಗೆ ಇಟ್ಟಿದ್ದಾರೆ. ಹಾಗಾಗಿ ಅವನ ತಮ್ಮ ಸಿಕ್ಕ ದುಷ್ಕರ್ಣ, ಅವನನ್ನು ಕೊಂದು ಹಾಕಿದ್ದಾರೆ. ತಳಗೆ ಬೀಳಿಸಿ ತಲೆ ಮೇಲೆ ಕಾಲಿಟ್ಟು ಕಾಲಿಂದ ತುಳಿತಾ ಇದ್ದಾರೆ. ಅವನನ್ನು ತುಳಿದರೆ ಹೇಳ್ತೀನಿ ಪುಡಿಯಾಗಿ ಹೋಗಿದೆ ಅಂತ, ರಕ್ತ ಎಲ್ಲ ಚಿಮ್ಮಿದೆ, ತಲೆ ಬುರಡೆ ಒಡೆದು ಹೋಗಿದೆ. ಹೀಗೆಲ್ಲ ಭೀಮಸೇನ ದೇವರು ಅವನನ್ನು ಸಂಹಾರ ಮಾಡಿದ್ದಾರೆ. ದುರ್ಯೋಧನಸ್ಯಾವರಜೈಹಿ ನಿಷ್ಪಿಪೇಶ ಪದಾಕ್ಷಣ, ಪದದಿಂದ ಅವನನ್ನು ತುಳಿದು ಹಾಕಿದ್ದಾರೆ. ರಥಾಶ್ವ
ಧ್ವಜ ಸೂತೈಶ್ಚ ಸಹ ತೌ ನ ವ್ಯದೃಶ್ಯತಾಂ ನಿರಾಯುಧೋಹಂ. ಆಗ ನಿರಾಯುಧನಾಗಿದ್ದೇನೆ, ನನ್ನನ್ನು ಬಿಟ್ಟು ಬಿಡು ಅಂತ ಹೇಳ್ತಾನೆ ಕರ್ಣ. ನಿರಾಯುಧ ಪದೇವಾಹಂ ತ್ವಾಂ ಹಂತುಂ ಅಶಕತ್ತದ. ಕರ್ಣನ ತಲೆ ಮೇಲೂ ಕರ್ಣನ್ನು ಬೀಳಿಸಿ ಒದಿತಾರೆ ಭೀಮಸೇನ ದೇವರು. ನಿನ್ನನ್ನು ನಾನು ಹೀಗೆ ಕೊಲ್ಬೋದಾಗಿತ್ತು, ಹಿಂದೂ ಕೊಲ್ಬೋದಾಗಿತ್ತು, ನನ್ನ ತುತ್ತಲ್ಲ ನೀನು, ಪ್ರತಿಜ್ಞೆ ಮಾಡಿದ್ದು ನನ್ನ ತಮ್ಮ, ನಿನ್ನನ್ನು ಕೊಲ್ತೇನೆ ಅಂತ ಹೇಳಿ ಅವನಿಗೆ ನಿನಗೆ ಬಿದ್ದಾಗ ನಿನ್ನನ್ನು ಅವನು ಸಂಹಾರ ಮಾಡ್ತಾನೆ. ಇಲ್ಲದೇ ಇದ್ದರೆ ಅವನು ಪ್ರತಿಜ್ಞೆ ಮಾಡಿದ್ದಿಲ್ಲ ಅಂತಂದರೆ ನಾನು ಯಾವಾಗೋ ನಿನ್ನನ್ನು ಸಂಹಾರ ಮಾಡಿ ಬಿಟ್ಬಿಡ್ತಿದ್ದೆ. ಅಂದರೆ ಭೀಮಸೇನ ದೇವರು ಮುಂದೆ ನಿಂದಿರ್ಲಿಕ್ಕೆ ಯಾರಿಗೂ ಸಾಧ್ಯ ಆಗಲಿಲ್ಲ. ದ್ರೋಣಾಚಾರ್ಯ ಆಗಲಿ, ಭೀಷ್ಮಾಚಾರ್ಯ ಆಗಲಿ, ಅಶ್ವತ್ಥಾಮಾಚಾರ್ಯ ಆಗಲಿ, ಕೃಪಾಚಾರ್ಯ ಆಗಲಿ, ಈ ದುರ್ಯೋಧನಾದಿಗಳಾಗಲಿ, ಕರ್ಣ ಆಗಲಿ. ಅದಕ್ಕೆ ನಾನೇನು ಹೇಳ್ತಾ ಇದ್ದೆ, ಕರ್ಣನ ಮುಂದೆ ಬಂದಿದ್ದ ಭೀಮ, ಕುಂತಿಗೆ ಮಾತು ಕೊಟ್ಟಿದ್ದಕ್ಕೆ ಕರ್ಣನ ಬಿಟ್ಟು ಕಳಿಸ್ಬಿಟ್ಟ. ಕರ್ಣ ಭೀಮನನ್ನು ಬಿಟ್ಟು ಕಳಿಸ್ಬಿಟ್ಟ. ಯಾಕೆಂದರೆ ನಾನು ನಿನ್ನ 5 ಮಂದಿ ಮಕ್ಕಳೊಳಗೆ ಅರ್ಜುನನನ್ನು ಬಿಟ್ಟರೆ ಇನ್ಯಾರನ್ನು ಕೊಲ್ಲುವುದಿಲ್ಲ ಅಂತ ನಾನು ಮಾತು ಕೊಟ್ಟಿದ್ದೇನೆ. ಈ ಮಾತನ್ನು ಧರ್ಮರಾಜನ ವಿಷಯದಲ್ಲಿ ಮಾಡಿದ್ದಾನೆ. ಸಿಕ್ಕಿದ್ದ, ಇನ್ನೇನು ಕೊಂದೇ ಹಾಕಬೇಕು, ಬಿಟ್ಬಿಟ್ಟ. ಕುಂತಿಗೆ ಮಾತು ಕೊಟ್ಟಿದ್ದ. 5 ಜನ ಪಾಂಡವರು ನಿನಗೆ ಉಳಿತಾರೆ ಒಟ್ಟಾರೆ. ಭೀಮನ ವಿಷಯದಲ್ಲೆಲ್ಲ, ನಕುಲ ಸಹದೇವರ ವಿಷಯದಲ್ಲಿಯೂ ಆಗಿದೆ. ಹಾಗಾಗಿ ಭೀಮನ ವಿಷಯದಲ್ಲಿ ಯಾವುದು ಸತ್ಯ ಅಲ್ಲ, ತೋರಿಸೋರು ತೋರಿಸಿದ್ದಾರೆ ಅನೇಕ ಬಾರಿ. ಹಾಗಾಗಿ ಇತಿ ಕರ್ಣಸ್ಯ ತೋ ಭೀಮಃ ಸಂಜ್ಞೆಯ ಜ್ಞಾಪಯನ್ ಭುವಿ ತದಾ ಪಿಪೇಶ ಕಾಲಿಂಗಂ ಮುಷ್ಟಿನೈವ ಜಗಾನತಂ. ಮುಷ್ಟಿಯಿಂದ ಕುಟ್ಟಿದ್ದಾರಂತೆ. ಮುಷ್ಟಿನ ತ್ವದ್ಧರಾಮ್ಯಹಂ ಸಮರ್ಥಂ ಕಿಂ ವದೆ ತಸ್ಮಿನ್ ಮಯ ರಕ್ಷಿತಸ್ತ್ವಂ ಇತಿ ಜ್ಞಾಪಯಿತು ಪ್ರಭು. ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನಿನ್ನನ್ನು ಬಿಟ್ಬಿಡ್ತೇನೆ, ನೀನು ಓಡೋಗ್ಬಿಟ್ಟು ನೀನು, ಹೀಗಾಗಿ ನನ್ನ ಮುಂದೆ ನಿಂದ್ರಬೇಡ ನೀನು ಅಂತ ಹೇಳಿ ಭೀಮಸೇನ ದೇವರು ಅವನನ್ನು ಬಿಟ್ಟುಬಿಟ್ಟಿದ್ದಾರೆ. ಇನ್ನು ನಹಂತು ಮೈಚ್ಛತ್ತಂ ಕರ್ಣ ಪೃಥೈವ ಸ್ವಂ ವಚಃ ಸ್ಮರನ್. ಈಗ ಹೇಳ್ತಾರೆ, ನಹಂತುಂ ಐಚ್ಛತ್ತಂ ಕರ್ಣ ಪೃಥೈವ ಸ್ವಂ ವಚಃ ಕರಂ. ಮಧ್ಯದಲ್ಲಿ ಧರ್ಮರಾಜ, ನಕುಲ ಇವರೆಲ್ಲ ಸಿಕ್ಕಾಗ ಆ ಕುಂತಿಗೆ ಮಾತು ಕೊಟ್ಟಿದ್ದನ್ನು ನೆನಪಿಸಿ ಅವರನ್ನು ಕರ್ಣ ಸಂಹಾರ ಮಾಡಲಿಲ್ಲ. ಅಷ್ಟು ಪರಾಕ್ರಮಿ. ಕರ್ಣನು ಸಾಮಾನ್ಯನಲ್ಲ, ಪರಶುರಾಮ ದೇವರ ಶಿಷ್ಯ. ತಾನು ಸ್ಪರ್ಧೆಗಿಂದು ಯುದ್ಧ ಮಾಡಲಿಲ್ಲ ಅಂತಂದರೆ ಯಾರೂ ಅವನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭೀಮಸೇನ ದೇವರು ಸೋತಂತೆ ಮಾಡ್ತಾರೆ. 20 ಬಾರಿ ಅವನನ್ನು ಬೀಳಿಸಿ ವಿರಥನನ್ನಾಗಿ ಮಾಡಿ ಪಕ್ಕಕ್ಕೆ ಸರಿಸಿದಾಗ, ನಾನು ಒಮ್ಮೆಯಾದರೂ ನಮ್ಮ ಗುರುಗಳು, ಜಗದ್ಗುರುಗಳು ಪರಶುರಾಮ ದೇವರು ಅವರ ಮಾತು ನಡೆಸಿಕೊಡಬೇಕು ಅಂತ ಹೇಳಿ ಸೋತಂತೆ ಮಾಡ್ತಾರೆ. ವಿರಥನಾಗಿ ಬೀಳುತ್ತಾರೆ. ವಿರಥನಾಗಿ ಬಿದ್ದಾಗ ಬಾಣಗಳನ್ನು ಬೀಸಿದಾಗ, ಆ ಬಾಣಗಳಂದರೆ ಕರ್ಣ ಇವರ ಮೇಲೆ ಬಾಣ ಹಾಕಿದಾಗ ತಪ್ಪಿಸಿಕೊಳ್ಳಬೇಕಲ್ಲ. ತಪ್ಪಿಸಿಕೊಳ್ಳಿಕ್ಕೆ ಏನು ಮಾಡಬೇಕು? ಹೀಗೆ ಆಗಿ ಸರಿದ್ರೆ ಸುತ್ತಮುತ್ತಲೆಲ್ಲ ಆನೆಗಳು ಸತ್ತು ಬಿದ್ದಿದ್ದು ಅಂತ. ಆನೆಗಳು ಸತ್ತು ಬಿದ್ದರೆ ಅದನ್ನು ಎತ್ತೆತ್ತಿ ತೂಗಿದ್ದಾರೆ ಅಂತೆ, ಎಸೆದಿದ್ದಾರೆ. ಇಷ್ಟು ಸಾಮರ್ಥ್ಯವನ್ನು ತೋರಿಸಿದವರು. ಹಾಗಾಗಿ ತಥೋ ದ್ರೋಣಿ ವಿವಿಧೈ ಬಾಣಸಂಗೇ ಜಗಾನ ಪಾರ್ಥಸ್ಯ ಚಮಂ ಸಮಂತಃ ಸಾಹನ್ಯಮಾನಾರಣಕೋ ವಿಧೇನ ನಶಂ ಲೇಭೆ ವೃತ್ತಿನಾರ್ಥ ಪ್ರಜೈವ. ಇಷ್ಟಾದಾಗ ಅಲಂಬುಸ, ಆ ಅಲಂಬುಸನ ತಮ್ಮ ಯುದ್ಧಕ್ಕೆ ಬಂದಿದ್ದಾನೆ. ಅದಕ್ಕಿಂತ ಹಿಂದೆ ಒಬ್ಬ ರಾಕ್ಷಸ ಯುದ್ಧಕ್ಕೆ ಬಂದಿದ್ದಾನೆ. ಅವನನ್ನೂ ಕೂಡ ಮತ್ತೆ ರುಂಡವನ್ನು ಹಾರಿಸಿ ದುರ್ಯೋಧನನ ಮೈ ಮೇಲೆಯೇ ಚೆಲ್ಲಿದ್ದಾರಂತೆ. ಆ ರುಂಡದ ರಕ್ತ ಎಲ್ಲ ದುರ್ಯೋಧನನ ಮೈ ಮೇಲೆ ಬಿದ್ದಿದೆ. ವಿಫಲಾಗಿಬಿಟ್ಟಾನೆ, ಭಯತಸ್ತನಾಗಿ ಬಿದ್ದುಬಿಟ್ಟಿದ್ದಾನೆ. ಅವನ ಪಕ್ಷದಲ್ಲಿ ಇದ್ದವರಿಗೆ ಹೀಗೆ ಮಾಡಿದಾಗ ಸ ಅಕ್ಷೋಯಿಣಿಂ ತಾಂ ಕ್ಷಣ ಮಾತ್ರ ತಕ್ಷರನ್ ಸಮಾನ ಸಂಸ್ಥಾನ್ ಅಪಿ ರಾಕ್ಷಸಾನ್ ಕ್ಷಯಂ ನಿನಾಯ ಪುತ್ರಂ ಚ ಗಡೋದ್ಗಜಸ್ಯ ನಿಷ್ಪಿಡ್ಯ ಪುರಾಯೋ ಅವರ್ತ. ಅರ್ಜನವರ್ಮ ಅಂತ ಅವನ ಹೆಸರು. ಅಂಜನವರ್ಮ ಅಂತ ಅವನ ಹೆಸರು. ಆ ಅಂಜನವರ್ಮನನ್ನು ನಿರೀಕ್ಷಸೇನಾಂ ಸುಸುತಂ ಚ ಪಾತಿತಂ ಘಟೋದ್ಗಜಂ ದ್ರೋಣಸುತಂ ಶರೇಣ ವಿವ್ಯಾದ ಬಾಣಂ ಚ ವಿವಫಲೋ ಧ್ವಜಂ ಸಮಾಶ್ರಿತಾಶಾಸ ಸಂಜಿತೋ ಭವಾನ್. ಅಂಜನವರ್ಮನನ್ನು ರುಂಡ ಹಾರಿಸಿ ದುರ್ಯೋಧನ ಮೇಲೆ ಚೆಲ್ಲಿದ್ದಾರೆ. ರಕ್ತ ಎಲ್ಲ ತಾಕಿದೆ, ಗಾಬರಿಯಾಗಿದ್ದಾನೆ. ಏನಪ್ಪ ಇದು ಇಷ್ಟು ಘೋರ ಅಂತ. ಹಾಗೆ ಅಲಂಬುಸನ ತಮ್ಮನನ್ನೂ ಕೂಡ ಸೇಮ್ ಅದೇ ರೀತಿಯಾಗಿ ಅವನನ್ನು ಸಂಹಾರ ಮಾಡಿ ಮತ್ತೆ ಪುನಃ ರಕ್ತ ಎಲ್ಲ ಅವನ ಮೇಲೆ ಚೆಲ್ಲುವಂತೆ ಮಾಡಿದ್ದಾರೆ. ಇಷ್ಟು ಘನಘೋರವಾದ ಯುದ್ಧ, ಘಟೋದ್ಗಜನ ಪರಾಕ್ರಮ. ಆ ಘಟೋದ್ಗಜನ ಪರಾಕ್ರಮ ಮುಂದೆ ನಿಂದಿರಲಿಕ್ಕೆ ಸಾಧ್ಯ ಆಗಲಿಲ್ಲ.
ಹಾಗಾಗಿ ಆ ಘಟೋತ್ಕಚನ ಸಂಹಾರ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ. ಶಕ್ತ್ಯಸ್ತ್ರವನ್ನು ಅರ್ಜುನನ ಸಲುವಾಗಿ ಇಟ್ಟುಕೊಂಡಿದ್ದವನು. ಆ ಶಕ್ತ್ಯಸ್ತ್ರವನ್ನು ಸಕರ್ಣ ಮಾಹು ಯುಧತೇನ ತಸ್ಯಾನು ದುರ್ಯೋಧನ ಪೂರ್ವಕಾಶ್ಚಯೇ ದ್ರೋಣೇನ ಚೇತಾನ್ ಸಮರೇ ಸ ಏಕೋ ನಿವಾರಯಾಮ ಸಮವರ್ಧಚಾಧಿಕಂ ತೇ ಬಾಧ್ಯಮಾನ ಬಹುಶೋ ಬಲೀಯಸ ಕರ್ಣಂ ಪುರೋಧಾಯ ತಮಭಿಶೋಧಯತ. ಯಾರ ಮುಂದೂ ಟಿಕಾಯಿಸ್ತಾ ಇಲ್ಲ ಅವನು. ಯಾರ ಶಕ್ತಿ ಸಾಮರ್ಥ್ಯ ಮುಂದಲೂ ಆಯ್ತಪ್ಪ ಘಟೋತ್ಕಚನನ್ನು ತಡಿತೇವೆ ನಾವು ಅಂತ ಯಾರೂ ಮುಂದಾಗ್ತಾ ಇಲ್ಲ. ಎಲ್ಲರೂ ಸೋಲುವ ಪ್ರಸಂಗ. ಎಲ್ಲರೂ ಜೀವಾಪಾಯದಿಂದ ಗಾಬರಿಯಾಗಿ ಓಡಿ ಹೋಗ್ತಾ ಇದ್ದಾರೆ. ಇಷ್ಟು ಶಕ್ತಿಯನ್ನು ತೋರಿಸಿದ ಭೀಮನ ಮಗನ ಇವನು, ಅವನಕ್ಕಿಂತ ಭಾರಿನೋಲು ಇವನು ಅಂತ. ಭೀಮನೇ ನಮಗೆ ಸ್ವಲ್ಪ ಇದ್ದಿದ್ರೊಳಗೆ ಅವನಿಂದ ಯುದ್ಧ ಮಾಡುವ ಹಂಗೆ ಆಗ್ತಿತ್ತು, ಆದರೆ ಅವನಕ್ಕಿಂತಲೂ ಬಲಿಷ್ಠ ಇವನು ಅಂತ ಅನ್ನುವಂತೆ ತೋರಿಸಿದಂತಹ ಸಾಮರ್ಥ್ಯ ಬಂತು ಘಟೋತ್ಕಚ. ಹಾಗಾಗಿ ಘಟೋತ್ಕಚ ಬಲಾತ್ಯೈ ಸಾಮರ್ಥ್ಯೇನಾಪಿ ಯೋರಣೆ ನಹತೋ ಭೀಮಸೇನೇನ ಹತೇ ತಸ್ಮಿನ್ ಭೀಮಸೇನಿನ. ಆಗ ಅವನನ್ನು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿ ಶಕ್ತ್ಯಸ್ತ್ರವನ್ನು ಬಿಟ್ಟಿದ್ದಾನೆ. ಆಗ ಯಾಕೆ ಅಂದರೆ ಅರ್ಜುನ ಭಗವದ್ಭಕ್ತ ಅಷ್ಟೇ ಅಲ್ಲದೇನೆ ಅವನು ಇಂದ್ರಾವತಾರ, ಅವನು ಉಳಿಬೇಕು. ಘಟೋತ್ಕಚ ರಾಕ್ಷಸ. ಹಾಗಾಗಿ ಒಂದು ಶಕ್ತ್ಯಸ್ತ್ರ, ಅದರಿಂದ ಘಟೋತ್ಕಚ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ. ಹಾಗಾಗಿ ಅವನು ಸತ್ತರೆ ಪರವಾಗಿಲ್ಲ, ಅರ್ಜುನ ಬದುಕಿದ. ಇಲ್ಲದೇ ಇದ್ದರೆ ಘಟೋತ್ಕಚ ಉಳಿದು ಆ ಶಕ್ತ್ಯಸ್ತ್ರವನ್ನು ಅರ್ಜುನ ಮೇಲೆ ಹಾಕಿದರೆ ಅರ್ಜುನ ಸಾಯುವ ಪ್ರಸಂಗ. ಕೃಷ್ಣ ಇದ್ದಾನೆ, ರಕ್ಷಣೆ ಮಾಡ್ತಾನೆ. ಈಗ ಅನೇಕ ಆಪತ್ತುಗಳು ಬಂದಿದೆ. ಎಲ್ಲ ಆಪತ್ತುಗಳಲ್ಲಿ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಹೀಗೂ ಒಂದು ರೀತಿಯಿಂದ ಪರಮಾತ್ಮ ರಕ್ಷಣೆ ಮಾಡಿದ. ಆ ಶಕ್ತ್ಯಸ್ತ್ರಕ್ಕೂ ಒಂದು ಮರ್ಯಾದೆ ಕೊಟ್ಟಂತೆ ಆಯಿತು. ಇಷ್ಟು ತದಾ ನನರ್ಥ ಕೇಶವ ಸಮಾಶ್ರಿತ ಫಲ್ಗುಣಂ ನನಾದ ಶಂಕದಾಚರಂ ಇಷ್ಟು ನಡೀತಾ ಇದೆ. ಘಟೋತ್ಕಚ ಆಗ ಸತ್ತು ಹೋಗಿದ್ದಾನೆ. ಎಲ್ಲರೂ ಮತ್ತೆ ಯಾರು ಭೀಮಸೇನ ದೇವನ ಮಗ, ಭೀಮನ ಮಗ ಅಂತ ಹೇಳಿ, ಹೇಗೆ ಅಭಿಮನ್ಯು ಸತ್ತ ಇದ್ನಲ್ಲ, ಅಭಿಮನ್ಯು ಸತ್ತಾಗ ಎಲ್ಲರೂ ಹೆಂಗೆ ಕುಣಿದ್ರು, ಶಂಖಧ್ವನಿಯನ್ನು ಮಾಡಿದರು, ಎಲ್ಲರೂ ಬಹಳ ಸಂತೋಷಪಟ್ಟ. ಹೇಗೆ ಪಟ್ಟರು ಹಾಗೆ ಘಟೋತ್ಕಚ ಸತ್ತ ಅಂತ ಹೇಳಿ ನಾವೆಲ್ಲ ಬದುಕಿದ್ವಿಯಪ್ಪ ಮಾರಾಯ. ಅವನು ಸತ್ತ, ನಾವು ಬದುಕಿದ್ವಿ. ಅಭಿಮನ್ಯುನ ಸಮಯದಲ್ಲಿ ಹೀಗಾಗಲಿಲ್ಲ. ಅಭಿಮನ್ಯು ಮಹಾಪರಾಕ್ರಮಿ, ಆದರೆ ಇನ್ನೊಬ್ಬರಿಗೇನು ತೊಂದರೆ ಕೊಡಲಿಲ್ಲ ಅವನು. ಯಾರು ರಥಿಕರು ಮುಂದೆ ಕಂಡಿದ್ರೋ, ಯಾರು ವ್ಯೂಹದಲ್ಲಿ ಪ್ರವೇಶ ಮಾಡಿದಾಗ ಎದುರಿಗೆ ಕಂಡಿದ್ರೋ ಅವ್ರನ್ನೆಲ್ಲ ಮತ್ತು ಹತಾಶನನ್ನಾಗಿ ಮಾಡಿದ್ದ, ಅವ್ರನ್ನೆಲ್ಲ ತ್ರಸ್ತರನ್ನಾಗಿ ಆಗಿತ್ತು, ಅವರೆಲ್ಲ ಅವನಿಂದ ಏಟು ತಿಂದಿದ್ದರು. ಆದರೆ ಘಟೋತ್ಕಚ ಹಾಗಲ್ಲ, ರಾಕ್ಷಸ ಅವನು. ಯದ್ಯಪಿ ಭೀಮನ ಮಗ, ರಾಕ್ಷಸ ಸ್ವಭಾವ, ಸಿಕ್ಕವ್ರನ್ನೆಲ್ಲ ತಿಂತಿದ್ದ, ತುಳಿತಿದ್ದ, ಎತ್ತಿ ಕುಡ್ತಿದ್ದ, ಯಾರಿಗೂ ಅವನಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಅಂತ ಘಟೋತ್ಕಚ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ, ಕುಣಿದಿದ್ದಾರೆ, ಓಡಾಡಿದ್ದಾರೆ, ಜಿಗಿದಾಡಿದ್ದಾರಂತೆ. ಇಷ್ಟು ಆ ಘಟೋತ್ಕಚ ಸಂಹಾರ ಪ್ರಸಂಗವನ್ನು ತಿಳಿಸಿಕೊಡ್ತಾರೆ. ತದಾ ನನರ್ಥ ಕೇಶವ ಸಮಾಶ್ಲಿಶ್ಚ ಫಲ್ಗುಣಂ ನನಾದ ಶಂಕ ಮಧ್ಯ ಜಹಾರ ವಿಚೇರು ನಿಸ್ವನಃ ತಮ ಪೃಚ್ಛದ್ ಗುಡಾಕೇಶ ಕಿಮೇತದ್ ದುರ್ಮನಃ ಹತೆ ಸುತೆ ಅಗ್ರಜೆ ಅಸ್ಮಾಕಂ ವೀರೇ ಕಿಂ ನಂದಸಿ ಪ್ರಭು. ಘಟೋತ್ಕಚ ಸತ್ತರೆ ಶಂಖಧ್ವನಿಯನ್ನು ಮಾಡಿದ್ದಾರೆ. ಆ ಪಕ್ಷದವರು ಸರಿ, ಈ ಪಕ್ಷದಲ್ಲಿ ಇದ್ದ ಎಲ್ಲರೂ ಭೀಮ ಮತ್ತು ಸ್ವಯಂ ಅರ್ಜುನ ಮತ್ತು ಕೃಷ್ಣ ಇವರೆಲ್ಲ ಕುಣಿದಿದ್ದಾರಂತೆ. ಅವ್ರು ಸತ್ತರೆ ಯಾಕೆ ಕುಡಿಬೇಕು ಇವರು? ನಮ್ಮ ಪಕ್ಷ ಭೀಮನ ಮಗ ಸತ್ತರೆ ಕುಣಿಬೇಕಾ? ಅಳಬೇಕು, ಕುಣಿಬೇಕು ಯಾಕೆ? ಅರ್ಜುನ ಉಳದ ಅಂತ ಕುಣಿದ್ರಂತೆ. ಅಂದರೆ ಏನು, ಒಂದು ಬಲಿದಾನ ಮಾಡಿದಂತೆ ಆಯಿತು ಅರ್ಜುನನ ಸಲುವಾಗಿ. ತದಾ ನನರ್ಥ ಕೇಶವ ಸಮಾಶ್ಲಿಷನ್ ಆಲಿಂಗನ ಮಾಡಿಕೊಂಡಿದ್ದಾನೆ. ನನಾದ ಶಂಖಧ್ವನಿಯನ್ನು ಮಾಡಿದ್ದಾನೆ. ಜಹಾಸ ನಕ್ಕು ಮೇರು ನಿಸ್ವನಃ ತಮ ಪೃಚ್ಛತ್ ಗುಡಾಕೇಶ. ಯಾಕೋ ಕೃಷ್ಣ, ಅವನು ಸತ್ತರೆ ಅಳಬೇಕಲ್ಲೋ, ಯಾಕೆ ನೀನು ಕೆಟ್ಟವರಂತೆ, ಮನಸ್ಸು ಇಲ್ಲದೇ ಇದ್ದಂತೆ ವ್ಯಕ್ತಿಯಂತೆ ನೀನು ಮತ್ತೆ ವರ್ತನೆ ಮಾಡ್ತಾ ಇದ್ದಿ. ಹತೇ ಸುತೋ ಅಗ್ರಜೆ ಅಸ್ಮಾಕಂ ವೀರೇ ನಂದಸಿ ಕಿಂ ಪ್ರಭೋ ತಮಾಹ ಭಗವಾನ್ ಕೃಷ್ಣೋ ದೃಷ್ಟ್ಯಾ ಜೀವಸಿ ಫಲ್ಗುಣ. ಅವನು ಸತ್ತಪ್ಪ, ನೀ ಬದುಕಿದಿ. ಅದಕ್ಕೆ ಸಂತೋಷ ಆಯ್ತು ನನಗೆ. ಅಂದರೆ ಕೇಶವನಿಗೆ, ಕೃಷ್ಣನಿಗೆ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇದೆ ನೋಡ್ರಿ. ಭೀಮನ ಮಗನ ಮೇಲೆ ಪ್ರೀತಿ ಇಲ್ಲ ಅಂತಿಲ್ಲ, ಅವನು ಭೀಮನ ಮಗನೇ. ಆದರೆ ಏನಾದರೂ ಅರ್ಜುನನೇ. ಹಾಗಾಗಿ ತದರ್ಥಂ ನಿಹಿತಾ ಶಕ್ತಿ, ನಿನ್ನ ಸಲುವಾಗಿ ಶಕ್ತಿಯನ್ನು ಇಟ್ಟುಕೊಂಡಿದ್ದ ವಿಮುಕ್ತಾಸ್ಮಿನ್ ಹಿ ರಾಕ್ಷಸೆ, ಈ ರಾಕ್ಷಸನ ಸಲುವಾಗಿ ಬಿಟ್ಟ ನೀನು ಬದುಕಿದಿ. ಬಹಳ ಸಂತೋಷವಾಯಿತು. ಇದಿಷ್ಟಿರೋ
ದುಃಖಾತ್ ಅಮರ್ಷಾತ್. ಆದರೆ ಯುಧಿಷ್ಠಿರಿಗೆ ಮಾತ್ರ ಬಹಳ ದುಃಖ ಆಗಿದೆ. ನಮ್ಮ ತಮ್ಮನ ಮಗ ಸತ್ತ, ನನ್ನ ಮಗ ಸತ್ತ. ಅಮರ್ಷಾತ್ ಅಭ್ಯವರ್ಷತ ಕರ್ಣಂ ಪ್ರತಿ ತಮಾಸ್ಥಾಯ ಕೃಷ್ಣದ್ವೈಪಾಯನ ಪ್ರಭು. ಇಷ್ಟು ಕಥೆ ನಡೀತಾ ಇದೆ. ಮತ್ತೆ ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.